In the last class, we have discussed about different types of swaras. ಸ್ವರಗಳ ವಿವಿಧ ಭೇದಗಳು. ಮುಖ್ಯವಾಗಿ ಹ್ರಸ್ವ, ದೀರ್ಘ, ಪ್ಲುತ ಎಲ್ಲದೂ ಮುಖ್ಯನೇ. ಜನರಲಿ ವಿ ಐಡೆಂಟಿಫೈ ದೀಸ್ ತ್ರೀ: ಹ್ರಸ್ವ, ದೀರ್ಘ, ಪ್ಲುತ. ಆಮೇಲೆ ಉದಾತ್ತ, ಅನುದಾತ್ತ, ಸ್ವರಿತ. ಉದಾತ್ತ, ಅನುದಾತ್ತ, ಸ್ವರಿತ. ಆಮೇಲೆ ಅನುನಾಸಿಕ. ಅನುನಾಸಿಕ ಅಂದ ಕೂಡಲೇ ಅನುನಾಸಿಕ ಆಗಿಲ್ದೇ ಇರೋದು, ವಿಚ್ ಇಸ್ ನಾಟ್ ಅನ್ ಅನುನಾಸಿಕ. It has also got a name called ananunasika. There is no sutra for it, but it is understood easily. Which is not an anunasika is ananunasika. Opposite of anunasika is ananunasika. ಅನುನಾಸಿಕ ಅಲ್ಲದೆ ಇರೋ ಅಕ್ಷರ ಅಥವಾ ಸ್ವರ ಅನನುನಾಸಿಕ. ಹೀಗೆ ಹ್ರಸ್ವ, ದೀರ್ಘ, ಪ್ಲುತ, ಉದಾತ್ತ, ಅನುದಾತ್ತ, ಸ್ವರಿತ, ಅನುನಾಸಿಕ, ಅನನುನಾಸಿಕ ಅಂತ ಇಷ್ಟು ರೀತಿಯ ಅಕ್ಷರಗಳು ಇವೆ, ಇಷ್ಟು ರೀತಿಯ ಸ್ವರಗಳು ಇವೆ. ನಾವು ಅ ಆ ಅಂತ ಎರಡು ಬರೆದು ಎಲ್ಲಾ ಸ್ವರ ಕಲ್ತ್ಬಿಟ್ವಿ. ಸಂಸ್ಕೃತ ವರ್ಣಮಾಲೆಯಲ್ಲಿ ಅ ಮತ್ತೆ ಆ ಅಂತ ಎರಡೇ ಅ ಅಕ್ಷರಕ್ಕಿರುವ ಭೇದಗಳು ಅಂತ ಅನ್ಕೊಂಡಿದ್ದೀವಿ. ಅ ಅಂಡ್ ಆ ಆರ್ ಈಕ್ವಲ್ ಅಂತ ನಮಗ್ ಗೊತ್ತು. ಬಟ್ ವಿ ನೋ ಓನ್ಲಿ ಟೂ, ಬಿಕಾಸ್ ಇನ್ ದ ಸೋ ಕಾಲ್ಡ್ ಮಾಡರ್ನ್ ಮೆಥಡಾಲಜಿ ಅತಿ ಬುದ್ಧಿವಂತರು ಎರಡನ್ನೇ ಹೇಳ್ಕೊಟ್ಟಿರೋದು. ಓವರ್ ಇಂಟೆಲಿಜೆಂಟ್ ಎಜುಕೇಶನಲಿಸ್ಟ್ ಸ್ಕಾಲರ್ಸ್ ಅವ್ರು ಎರಡೇ ಹೇಳ್ಕೊಟ್ಟಿರೋದು, ಅ ಮತ್ತೆ ಆ. ಆದರೆ ಇಷ್ಟು ಇದೆ: ಹ್ರಸ್ವ, ದೀರ್ಘ, ಪ್ಲುತ, ಉದಾತ್ತ, ಅನುದಾತ್ತ, ಸ್ವರಿತ, ಅನುನಾಸಿಕ, ಅನನುನಾಸಿಕ. ಇವೆಲ್ಲ ಉಪಯೋಗಿಸ್ತೀವ? ಹೌದು. ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಹ್ಯಾಡ್ ಡೆಮಾನ್ಸ್ಟ್ರೇಟೆಡ್ ಉದಾತ್ತ, ಅನುದಾತ್ತ, ಸ್ವರಿತ ಎಲ್ಲಿ ಉಪಯೋಗಿಸ್ತೀವಿ ಅಂತ, ಅನುನಾಸಿಕ ಎಲ್ಲಿ ಉಪಯೋಗಿಸ್ತೀವಿ ಅಂತ, ಹ್ರಸ್ವ, ದೀರ್ಘ, ಪ್ಲುತ ಎಲ್ಲೆಲ್ಲಿ ಹೇಳ್ತೀವಿ, ಆಲ್ ದಟ್ ಐ ಹ್ಯಾಡ್ ಡೆಮಾನ್ಸ್ಟ್ರೇಟೆಡ್. ಜನರಲ್ ಯೂಸೇಜ್ ಅಲ್ಲಿ ಇದೆ, ವೇದಗಳಲ್ಲಿ ಖಂಡಿತ ಇದೆ. ಅಲಾಂಗ್ ವಿತ್ ವೇದಾಸ್, ಇನ್ ದ ಜನರಲ್ ಯೂಸೇಜ್ ಆಲ್ಸೋ ವಿ ಹ್ಯಾವ್ ಹ್ಯಾಡ್ ಡೆಮಾನ್ಸ್ಟ್ರೇಟೆಡ್. ಹಾಗೆ ಈ ಎಲ್ಲಾ ಭೇದಗಳನ್ನ ಸೇರಿಸಿದರೆ ಅ ಅನ್ನೋ ಅಕ್ಷರಕ್ಕೆ ಒಟ್ಟು 18 ಭೇದಗಳು, 18 ಟೈಪ್ಸ್ ಆಫ್ ಅ ವಿ ಯೂಸ್. ಇದು ಬರೀ ಥಿಯರಿಟಿಕಲಿ ಬುಕ್ಸ್ ಅಲ್ಲಿ ಬರ್ದಿಲ್ಲ, ಇದನ್ನ ನಾವು ಉಪಯೋಗಿಸ್ತೀವಿ. 18 ಅಕಾರಗಳು, 18 ಇಕಾರಗಳು, 18 ಉಕಾರಗಳು. ಉಕಾರ ಅಂದ್ರೆ ಊ ಲೆಟರ್, ದ ಲೆಟರ್ ಊ ಅಂದ್ರೆ ಉಕಾರ. 18 ಊ ಅಕ್ಷರಗಳು, 18 ಅಷ್ಟಾದಶ ಸಂಸ್ಕೃತದಲ್ಲಿ ಋ ಅಕ್ಷರಗಳು. ನಾನು ಫಸ್ಟ್ ಒನ್ ಬರ್ದಿದ್ದೀನಿ, ಮುಂದೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಲ್ಲ ಬರೆದು ತೋರಿಸಿದ್ದೀನಿ. ಆದರೆ ಋ ಇಂದ ಔವರೆಗೆ ಬರೀ 12. ಯಾಕೆ ಅಂದ್ರೆ ಋ ಅಕ್ಷರಕ್ಕೆ ದೀರ್ಘ ಇಲ್ಲ. ಲಾಂಗ್ ಋ ವವೆಲ್ ಇಸ್ ನಾಟ್ ದೇರ್, ಇಟ್ ಈಸ್ ಓನ್ಲಿ ಹ್ರಸ್ವ. ಮತ್ತೆ ಪ್ಲುತ, ಪ್ಲುತ ಇದೆ, ಹ್ರಸ್ವ ಇದೆ. ಪ್ಲುತ ಎಲ್ಲದಕ್ಕೂ ಇದೆ, ಆದರೆ ದೀರ್ಘ ಇಲ್ಲ. ಹಾಗಾಗಿ ಅದರಲ್ಲಿ 12 ಆಯ್ತು, 6 ವಾವ್. ಅದೇ ಉದಾತ್ತ, ಅನುದಾತ್ತ, ಸ್ವರಿತ ಮಲ್ಟಿಪ್ಲೈಡ್ ಬೈ ಅನುನಾಸಿಕ ಅಂಡ್ ಅನುನಾಸಿಕ 2, ಮೂರು ಇಂಟು 2, 6 ರೂಪ ಹೊರಟೋಗುತ್ತೆ. ಹಾಗಾಗಿ 12 ಮಾತ್ರ ಉಳಿದಿದೆ. ಎ ಐ ಓ ಔ ಈ 4 ಅಕ್ಷರಗಳಿಗೆ ಹ್ರಸ್ವ ಇಲ್ಲ. ಶಾರ್ಟ್ ವವೆಲ್ ಫಾರ್ಮ್ ಇಸ್ ನಾಟ್ ದೇರ್ ಫಾರ್ ದೀಸ್ 4. ಎ ಐ ಓ ಔ. So 6 have gone again. So they are also having 12. ಆ ಇ ಉ ರು 18, ಋ ಎ ಐ ಓ ಔ 12. 12 ಒಟ್ಟು ಸೇರಿಸಿದರೆ
There are 132 ಸ್ವರಾಹ. ಸಂಸ್ಕೃತ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳು ಅಂದ್ರೆ ಒಬ್ಬೊಬ್ರು ಒಂದೊಂದು ಬರೀತಾರೆ. 49 ಅಂತಾರೆ, 50 ಅಂತಾರೆ, 52 ಅಂತಾರೆ. ಪಾಣಿನಿಗೆ ಶಿವ ಕನ್ಸಿನಲ್ಲಿ ಅಥವಾ ತಪಸ್ ಮಾಡಿದಾಗ ಬಂದು ಹೇಳ್ದಂಗೆ ಇವ್ರಿಗೆ ಯಾರೋ ಬಂದು ಹೇಳಿರ್ತಾರೆ. ಬಾಯಿ ಬಂದಿದ್ ನಂಬರ್ ಹೇಳ್ತಾರೆ. ಬರೀ ಸ್ವರಗಳೇ 132 ಆರ್ದೆ. ಒಂದೊಂದು ಬುಕ್ಕಲ್ಲಿ ಒಂದೊಂದು ಇರುತ್ತೆ. ಹೌ ಮೆನಿ ಆಲ್ಫಾಬೆಟ್ಸ್ ಆರ್ ದೇರ್ ಇನ್ ಸಂಸ್ಕೃತ್ ಅಂತಾರೆ. 50, 60, 40, 30 ಬಾಯಿ ಬಂದಿದ್ ನಂಬರ್ ಹೇಳ್ತಾರೆ. ಬಟ್ ಎಕ್ಸಾಕ್ಟ್ಲಿ ಬರೀ ವೊವೆಲ್ಸೇ 132 ಇದೆ. ಟೋಟಲಿ ಹೌ ಮೆನಿ ಆಲ್ಫಾಬೆಟ್ಸ್ ಅಂತ ಇನ್ ಫ್ಯೂಚರ್ ವಿ ವಿಲ್ ಕ್ಯಾಲ್ಕುಲೇಟ್. ದೇರ್ ಆರ್ 132 ಸ್ವರಾಹ. ಇಷ್ಟಿರ್ಲೇಬೇಕು. ಇದು ಸರಿಯಾಗಿದೆ. ನೌ ದ ಕ್ವೆಶನ್ ಅರೈಸಸ್. ಆ ಬರೆಯಕ್ ಬರುತ್ತೆ ನಮ್ಗೆ. ಇನ್ನು ಉಳಿದ 16 ರೂಪಗಳನ್ನ, 16 ಫಾರ್ಮ್ಸ್, do we write or can we write? Generally people ask, can we write? Actually, can we write ಅಲ್ಲ, we write, we do write. ಬರಿತೀವಿ, ಉಪಯೋಗಿಸ್ತೀವಿ. ಈಗ ಸದ್ಯಕ್ಕೆ ವೇದಿಕ್ ಸ್ಕ್ರಿಪ್ಚರ್ಸ್ ಅಲ್ಲಿ ಸಿಗುತ್ತೆ. ವೇದ ಮಂತ್ರಗಳನ್ನ ಪ್ರಿಂಟ್ ಮಾಡಿರೋ ಪುಸ್ತಕಗಳನ್ನ ಓಪನ್ ಮಾಡಿದ್ರೆ ಈ 18 ಫಾರ್ಮ್ಸ್ ಅಲ್ಲಲ್ಲಿ ಬರ್ದಿರ್ತಾರೆ. Anyway, vowels are always added to the consonant. Along with the consonants, you can see the 18 forms of vowels. Independently also they are written in many places. 18 ಫಾರ್ಮ್ಗಳನ್ನ ಉಪಯೋಗಿಸಿದೀವಿ ಎಲ್ಲಾ ಕಡೆ. ಆದ್ರೆ ರೆಗ್ಯುಲರ್ ಸಂಸ್ಕೃತ್ ಅಲ್ಲಿ, ಜನರಲ್ ಸಂಸ್ಕೃತ್ ಅಲ್ಲಿ ಉಪಯೋಗಿಸ್ತೀವಿ, ಬರೆಯಲ್ಲ. ಪ್ಲೈನ್ ಆಗಿ ಆ ಅಂತ ಬರಿತೀವಿ, ಬಟ್ ವಿ ಡೋಂಟ್ write with the proper sign. Let us understand. How do we write? It is written and their names are also written in this slide. The 18 types of a are explained in this slide. First one, ಹ್ರಸ್ವ ಸ್ವರಿತ ಅನನುನಾಸಿಕ. ಬ್ರಾಕೆಟ್ ನಲ್ಲಿ ಪ್ಲೈನ್ ಆಗಿ ಅ ಅಂತ ಬರೀತೀವಿ, ಇದು ಗೊತ್ತಿದೆ ನಮ್ಗೆ. ಎರಡನೇದು ದೀರ್ಘ ಸ್ವರಿತ ಅನನುನಾಸಿಕ. ಅದರ ಹೆಸರು ಆ ಅಂತ ಬರ್ತೀವಿ. ನಾವು ಬರೀ ಹ್ರಸ್ವ ದೀರ್ಘ ಎರಡೇ ಹೆಸರು ಗೊತ್ತಿರೋದು ನಮ್ಗೆ. ಇಷ್ಟು ಉದ್ದ ಹೆಸರಿದೆ, ದೀರ್ಘ ಸ್ವರಿತ ಅನನುನಾಸಿಕ, ಆ ಅಂತ ಆಯ್ತು. ಮೂರನೇದು ಪ್ಲುತ ಸ್ವರಿತ ಅನನುನಾಸಿಕ. ಆ ಮುಂದೆ 3 ಅಂತ ಬರೆಯೋ ಪ್ರಾಕ್ಟೀಸ್ ಇದೆ. ಕೆಲವು ಕಡೆ ಚಿಕ್ಕದಾಗಿ ಎಸ್ ಎಸ್ ಅಂತಾನು ಬರೀತಾರೆ ವೇದಿಕ್ ಸ್ಕ್ರಿಪ್ಚರ್. ಇಲ್ಲ ಅಂದ್ರೆ ಜನರಲಿ 3 ಅಂತ ಬರಿತೀವಿ. ಇದು ಪ್ಲುತ ಆಯ್ತು. ಹ್ರಸ್ವ ದೀರ್ಘ ಗೊತ್ತಿತ್ತು, ಪ್ಲುತನು ವಿ ಕ್ಯಾನ್ ರಿಮೆಂಬರ್. ನಾಲ್ಕನೇದು ಹ್ರಸ್ವ ಸ್ವರಿತ ಅನುನಾಸಿಕ. ಆ ಮುಂದೆ ಆ ತಲೆ ಮೇಲೆ ಚಂದ್ರಬಿಂದು, ಇದು ಹ್ರಸ್ವ ಸ್ವರಿತ ಅನುನಾಸಿಕ. ದೀರ್ಘ ಸ್ವರಿತ ಅನುನಾಸಿಕ, ಆ ತಲೆ ಮೇಲೆ ಚಂದ್ರಬಿಂದು, ಆ ಅನ್ನೋ ಅಕ್ಷರದ ಮೇಲೆ ಚಂದ್ರಬಿಂದು. ಇದು ಹೇಗ್ ಪ್ರೊನೌನ್ಸ್ ಮಾಡೋದು? ಅ ಅಂತ ಪ್ರೊನೌನ್ಸ್ ಮಾಡೋದು. ಎಷ್ಟೋ ಕಡೆ ಉಪಯೋಗಿಸ್ತೀವಿ. ಪ್ಲುತ ಸ್ವರಿತ ಅನನುನಾಸಿಕ, ಸಾರಿ ಅನುನಾಸಿಕ, ಪ್ಲುತ ಸ್ವರಿತ ಅನುನಾಸಿಕ. ಆ ಮುಂದೆ 3 ಬರೆದು ಚಂದ್ರಬಿಂದು. 7th one, ಹ್ರಸ್ವ ಉದಾತ್ತ ಅನನುನಾಸಿಕ. ಅ ಮೇಲೆ 1 ಲೈನ್ ವೇದಿಕ್ ಸ್ಕ್ರಿಪ್ಚರ್ಸ್ ಅಲ್ಲಿ. 8th one, ದೀರ್ಘ ಉದಾತ್ತ ಅನನುನಾಸಿಕ. ದೀರ್ಘದ ತಲೆ ಮೇಲೆ ಒಂದು ಲೈನ್. ಪ್ಲುತ ಉದಾತ್ತ ಅನನುನಾಸಿಕ, ಪ್ಲುತದ ಮೇಲೆ 1 ಲೈನ್. ಹ್ರಸ್ವ ಉದಾತ್ತ ಅನುನಾಸಿಕ, ಆಮೇಲೆ ಚಂದ್ರಬಿಂದು 1 ಲೈನ್. ಆ ಲೈನ್ ಕಾಣಿಸ್ತಾ ಇಲ್ಲ, ಬಿಂದು ಜೊತೆ ಸೇರ್ಕೊಂಡ್ಬಿಟ್ಟಿದೆ ಪ್ರಿಂಟ್ ಅಲ್ಲಿ. ಆಕ್ಚುಲಿ ದೇರ್ ಇಸ್ ಅ ಲೈನ್ or we have to write next to the dot. In print it was not coming actually. ಡಾಟ್ ಪಕ್ಕದಲ್ಲಿ 1 ಬರಿಬಹುದು ಅಥವಾ ಅದಕ್ಕಿಂತ ಸ್ವಲ್ಪ ಮೇಲ್ ಬರಿಬಹುದು 1 ಲೈನ್. ಬಟ್ ಇಲ್ಲಿ ಪ್ರಿಂಟ್ ಅಲ್ಲಿ ಅದರ ಜೊತೆ ಸೇರ್ಬಿಟ್ಟು. ದೀರ್ಘ ಉದಾತ್ತ ಅನುನಾಸಿಕ, ದೀರ್ಘ ಆಕಾರದ ಮೇಲೆ 1 ಲೈನ್. ಪ್ಲುತ ಉದಾತ್ತ ಅನುನಾಸಿಕ 12ನೇದು.
13 ಹ್ರಸ್ವ ಅನುದಾತ್ತ ಅನನುನಾಸಿಕ ಕೆಳಗಡೆ ಲೈನ್. ದೀರ್ಘ ಅನುದಾತ್ತ ಅನನುನಾಸಿಕ ಕೆಳಗಡೆ ಲೈನ್. ಪ್ಲುತ ಅನುದಾತ್ತ ಅನನುನಾಸಿಕ ಕೆಳಗಡೆ ಲೈನ್. ಹ್ರಸ್ವ ಅನುದಾತ್ತ ಅನುನಾಸಿಕ ಕೆಳಗಡೆ ಲೈನು ಮೇಲ್ಗಡೆ ಚಂದ್ರಬಿಂದು. ದೀರ್ಘ ಅನುದಾತ್ತ ಅನುನಾಸಿಕ ಚಂದ್ರಬಿಂದು ತಲೆ ಮೇಲೆ ಕೆಳಗಡೆ ಲೈನ್. ಪ್ಲುತ ಅನುದಾತ್ತ ಅನುನಾಸಿಕ ಚಂದ್ರಬಿಂದು ಕೆಳಗಡೆ. ಯಾಕೆ ಇಷ್ಟು ಡೀಟೇಲ್ ಆಗಿ ತೋರಿಸಿದೀನಿ ಅಂದ್ರೆ ಇದನ್ನೆಲ್ಲ ನೆನ್ಪಿಟ್ಕೊಳ್ಬೇಕಾ ಅಂತ ಕೇಳ್ಬೋದು. ಇಟ್ ಈಸ್ ನಾಟ್ ಡಿಫಿಕಲ್ಟ್ ಟು ರಿಮೆಂಬರ್, ಓನ್ಲಿ ಸಮ್ ಸ್ಮಾಲ್ ಕ್ಯಾಲ್ಕುಲೇಷನ್ ಮ್ಯಾಥಮೆಟಿಕ್ಸ್ ಅಷ್ಟೇ ಇದು. 3 ಹ್ರಸ್ವ ದೀರ್ಘ ಪ್ಲುತ, ಉದಾತ್ತ ಅನುದಾತ್ತ ಸ್ವರಿತ, ಆಮೇಲೆ ಅನುನಾಸಿಕ ಅನನುನಾಸಿಕ. 3 multiplied by 3 9, 9 multiplied by 2 is 18. ಅಷ್ಟು ಸಿಂಪಲ್, ಇದೇನ್ ಕಷ್ಟ ಇಲ್ಲ. ಇಷ್ಟು ಹೆಸರುಗಳನ್ನ ಕೊಟ್ಟು ಐಡೆಂಟಿಫೈ ಮಾಡಿ ಬರಿತೀವಿ, ಬರ್ದಿದ್ದನ್ನ ಉಪಯೋಗಿಸ್ತೀವಿ, ಬಟ್ ವಿ ಆರ್ ನಾಟ್ ಅವೇರ್ ಅನ್ನೋದೇ ಟ್ರಾಜಿಡಿ. ಸೊ ಇದನ್ನ ಸಂಸ್ಕೃತ ಕಲಿಯೋರು, ನನಗ್ ಸಂಸ್ಕೃತದಲ್ಲಿ ಮಾತಾಡಕ್ ಬರುತ್ತೆ, ಅದ್ ಮಾಡಕ್ ಬರುತ್ತೆ, ಇದ್ ಮಾಡಕ್ ಬರುತ್ತೆ ಅಂತ ಹೇಳೋಕ್ ಮುಂಚೆ ಬೇಸಿಕ್ಸ್ ಅಂತ ಇದೆಯಲ್ಲ ಅದನ್ನ ಪರ್ಫೆಕ್ಟ್ ಆಗಿ ಕಲ್ತಿರ್ಬೇಕು. ಅರ್ಧಂಬರ್ಧ ಕಲಿಯೋದ್ ಬೇಡ, ಇಷ್ಟೇ ಕಲೀರಿ ಸಾಕು. ಕರೆಕ್ಟ್ ಆಗಿ ಕಲ್ತಿರ್ಬೇಕು, ಪರ್ಫೆಕ್ಷನ್ ಇರ್ಬೇಕು. ಹಾಗಾಗಿ ನಾನು ಇರೋದನ್ನ ಇರೋ ಹಾಗೆ ಹೇಳಿದೀನಿ, ಯಾವ್ದನ್ನು ಎಕ್ಸ್ಟ್ರಾ ಎಲಾಬರೇಟ್ ಮಾಡಿ ಹೇಳ್ತಿಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ. ಪ್ಲೀಸ್ ಲರ್ನ್ ದಿಸ್, ರಿಮೆಂಬರ್ ದಿಸ್, ಕೀಪ್ ರೆಫರಿಂಗ್ ದಿಸ್ ಲೈನ್, ಯು ವಿಲ್ ರಿಮೆಂಬರ್. ನೌ ಯು ಸಿ, ವಿತ್ ನಂಬರ್, ವಿತೌಟ್ ನಂಬರ್. ವಿತೌಟ್ ನಂಬರ್ ಯಾಕೆ ಬರ್ದೆ ಅಂದ್ರೆ ಆಲ್ಫಾಬೆಟ್ಸ್ ಅಲ್ಲಿ ಈ ತರ ಬರಿಬೇಕು ನಾವು. ಬರಿತಿರಲ್ಲ ಅ ಆ ಇ ಈ ಉ ಊ ಋ ಋ ಲೃ ಎ ಐ ಓ ಔ ಡನ್ ಅಲ್ಲ, ಈ ತರ ಬರಿಬೇಕು. ನಂಬರ್ ಹಾಕೋದ್ ಬೇಡ. ನಂಬರ್ ಆನ್ ದ ಟಾಪ್ ಐ ಹ್ಯಾವ್ ಪುಟ್ ನಂಬರ್ಸ್ ಟು ನೋ ದಟ್ ದೇರ್ ಆರ್ 18 ಟೈಪ್ಸ್. ಅಟ್ ಲೀಸ್ಟ್ ಡೌನ್ ಅಲ್ಲಿ ಬರಿತೀವಲ್ಲ, ಈ ತರ ಬರೆದು ಹೇಳೋದನ್ನ ಅಭ್ಯಾಸ ಮಾಡಿ. ಇದು ಸಂಸ್ಕೃತ ವರ್ಣಮಾಲೆಯ ಒಂದು ಅ ಅನ್ನೋ ಅಕ್ಷರದ ರೂಪ. ಇದಾದ್ಮೇಲೆ ಈ ಸ್ಟಾರ್ಟ್ ಮಾಡ್ಬೇಕು, ಆಮೇಲೆ ಉ, ಆಮೇಲೆ ಋ ಎ ಐ ಓ ಔ ಅಷ್ಟು ಬರೆದ್ರೆ ನಾವು ಕೌಂಟ್ ಮಾಡಿದ್ವಲ್ಲ ಅಷ್ಟು ಅಕ್ಷರಗಳು ಬರ್ತವೆ. ಸರಿ, ಬರೆಯೋದೇನೋ ಬರೀಬಹುದು, ಇಟ್ ಈಸ್ ಈಸಿ, ವಿ ಕ್ಯಾನ್ ರಿಮೆಂಬರ್ ಸಮ್. ಹೌ ಟು ಪ್ರೊನೌನ್ಸ್? ಡು ವಿ ಪ್ರೊನೌನ್ಸ್? ಎಸ್, ವಿ ಡು ಪ್ರೊನೌನ್ಸ್. ಇನ್ ದ ಲಾಸ್ಟ್ ಕ್ಲಾಸ್ ಐ ಹ್ಯಾಡ್ ಡೆಮಾನ್ಸ್ಟ್ರೇಟೆಡ್. ಇದೆಲ್ಲ ಪ್ರೊನೌನ್ಸ್ ಮಾಡ್ಬೋದು. ಹೇಗೆ? ಅ ಆ ಆ ಅ ಆ ಆ ಓ ಓ ಓ ಅ ಆ ಆ ಆ ಆ ಆ ಆ. ಇಟ್ ಇಸ್ ಪಾಸಿಬಲ್ ಟು ಪ್ರೊನೌನ್ಸ್. ಸ್ವಲ್ಪ ಫನ್ನಿಯಾಗಿ ಕೇಳಿಸ್ಬೋದು ಆಲ್ಫಾಬೆಟ್ಸ್ ನ ಸಪರೇಟ್ಲಿ ವೆನ್ ವಿ ಪ್ರೊನೌನ್ಸ್. But when these alphabets are used, or vowels are used in a word, they don't look weird. ಅದಲ್ಲಿ ನ್ಯಾಚುರಲ್ ಆಗಿರುತ್ತೆ. ಯಾಕೆ? ಅಭ್ಯಾಸ ಇಲ್ಲದೆ ಇರೋದ್ರಿಂದ ಇದೇನೋ ಡಿಫರೆಂಟ್ ಆಗಿ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ಬಹುದು. This way we can pronounce all 18 types of similarly e, similarly u, similarly ru. All the vowels can be pronounced. ಇದಿಷ್ಟು ಸ್ವರ ಮತ್ತೆ ಅದರ ವಿಧಗಳ ವಿಚಾರ. ನಾನು ಇಷ್ಟನ್ನು ಮಾತ್ರ ಡೀಟೇಲ್ ಆಗಿ ಹೇಳೋಣ, ಜಾಸ್ತಿ ಬೇಡ, ಕನ್ಫ್ಯೂಸ್ ಆಗುತ್ತೆ ಅಂತ. ಐ ಹ್ಯಾವ್ ಪ್ರಿಪೇರ್ಡ್ ಮಲ್ಟಿಪಲ್ ಸ್ಲೈಡ್ಸ್ ಅಂಡ್ ಎಕ್ಸ್ಪ್ಲೈನ್ ಟು. ಇದನ್ನು ತಿಳ್ಕೊಂಡಿರ್ಬೇಕು. ವಿ ಶುಡ್ ಹ್ಯಾವ್ ದ ನಾಲೆಡ್ಜ್, ದಟ್ ಈಸ್ ದ ಇಂಪಾರ್ಟೆನ್ಸ್. ವಿ ವಿಲ್ ಗೋ ಟು ಅಮರಕೋಶ. ಟುಡೇಸ್ ಶ್ಲೋಕಾಸ್. ಸರ್ವಜ್ಞ ಸುಗತೋ ಬುದ್ಧೋ ಧರ್ಮರಾಜಸ್ತಥಾಗತಃ ಸಮಂತಭದ್ರೋ ಭಗವಾನ್ ಮಾರಜಿಲ್ ಲೋಕಜಿಜ್ಜಿನಃ. ಸರ್ವಜ್ಞ ಸುಗತೋ ಬುದ್ಧೋ ಧರ್ಮರಾಜಸ್ತಥಾಗತಃ ಸಮಂತಭದ್ರೋ ಭಗವಾನ್ ಮಾರಜಿಲ್ ಲೋಕಜಿಜ್ಜಿನಃ.
ಎರಡು ಶ್ಲೋಕ ಒಂದಕ್ಕೊಂದು ರಿಲೇಟೆಡ್. ಷಡಭಿಜ್ಞೋ ದಶಬಲೋ ದ್ವಯವದಿ ವಿನಾಯಕ ಮುನೀಂದ್ರ ಶ್ರೀಘನಶಾಸ್ತ ಮುನಿಶಾಕ್ಯ ಮುನಿಸ್ತು ಯಃ. ಷಡಭಿಜ್ಞೋ ದಶಬಲೋ ದ್ವಯವಾದಿ ವಿನಾಯಕ ಮುನೀಂದ್ರ ಶ್ರೀಘನಶಾಸ್ತ ಮುನಿಶಾಕ್ಯ ಮುನಿಸ್ತು ಯಃ. ಇದಿಷ್ಟು ಬುದ್ಧನ ವಿವಿಧ ಹೆಸರುಗಳು. ಬುದ್ಧ ಅಂದ್ರೆ ಗೌತಮ ಬುದ್ಧ ಅಲ್ಲ, ಲರ್ನೆಡ್ ಪರ್ಸನ್ ಅಂತ. ಎನ್ಲೈಟನ್ಡ್ ಪರ್ಸನ್, ಲರ್ನೆಡ್ ಪರ್ಸನ್, ದ ಪರ್ಸನ್ ಹೂ ಹ್ಯಾಸ್ ಗಾಟ್ ವಿಸ್ಡಮ್ ಇಸ್ ಕಾಲ್ಡ್ ಬುದ್ಧ. ತಿಳಿದುಕೊಂಡವನು ಅಂತ ಇಲ್ಲಿ. ಅವನಿಗೆ ಇರೋ ವಿವಿಧ ಹೆಸರುಗಳು, ಸಿನಾನಿಮ್ಸ್ ಆಫ್ ಬುದ್ಧ: ಸರ್ವಜ್ಞ, ಸುಗತ, ಬುದ್ಧ, ಧರ್ಮರಾಜ, ತಥಾಗತ, ಸಮಂತಭದ್ರ, ಭಗವತ್, ಮಾರಜಿತ್, ಲೋಕಜಿತ್, ಜೀನಾ, ಷಡಭಿಜ್ಞ, ದಶಬಲ, ಅದ್ವಯವಾದಿನ್, ವಿನಾಯಕ, ಮುನೀಂದ್ರ, ಶ್ರೀಘನ, ಶಾಸ್ತ್ರ ಮತ್ತೆ ಮುನಿ. ಇದಿಷ್ಟು ಬುದ್ಧ ಅಥವಾ ಲರ್ನೆಡ್ ಪರ್ಸನ್ ಅನ್ನೋದಕ್ಕೆ ಇರುವ ಸಿನಾನಿಮ್ಸ್. If someone is a scholar or knows everything and a great personality, you can call that person with any of these names. ಸರ್ವಜ್ಞ ಅಂತ ಕರಿಬಹುದು, ಸುಗತ ಅಂತ ಕರಿಬಹುದು, ಧರ್ಮರಾಜ ಅಂತ ಕರಿಬಹುದು. ಇಲ್ಲಿ ಮಹಾಭಾರತದ ಧರ್ಮರಾಜ ಅಲ್ಲ. Maybe the Mahabharata Dharmaraja is known as Dharmaraja because he was a learned man. Tathagata, Munindra, Shrighana, any words can be used. Vinayaka, Ganeshan ಇನ್ನೊಂದು ಹೆಸರು ವಿನಾಯಕ, ಬಟ್ ಇಲ್ಲಿ ವಿನಾಯಕ ಅಂದ್ರೆ ಲರ್ನೆಡ್ ಮ್ಯಾನ್ ಅಂತ ಅರ್ಥ. ಸೊ ಇವುಗಳು ಬುದ್ಧ ಅನ್ನುವವನ ಅಥವಾ ಬುದ್ಧ ಎನ್ನುವ ಪದದ ಸಿನಾನಿಮ್ಸ್. ನೆಕ್ಸ್ಟ್, ಸ ಶಾಕ್ಯ ಸಿಂಹ ಸರ್ವಾರ್ಥ ಸಿದ್ಧ ಶೌದ್ಧೋಧನಿಶ್ಚ ಸಹ ಗೌತಮಶ್ಚಾರ್ಕ ಬಂಧುಶ್ಚ ಮಾಯಾದೇವಿ ಸುತಶ್ಚ ಸಹ. ಸ ಶಾಕ್ಯ ಸಿಂಹ ಸ್ವಾರ್ಥ ಸಿದ್ಧ ಶೌದ್ಧೋಧನಿಶ್ಚ ಸಹ ಗೌತಮಾಶ್ಚರ್ಕ ಬಂಧುಶ್ಚ ಮಾಯಾದೇವಿ ಸುತಶ್ಚ ಸಹ. ಇದು ಗೌತಮ ಬುದ್ಧ ಅಥವಾ ಶುದ್ಧೋಧನನ ಮಗ ಬುದ್ಧ, ದ ಪಾಪ್ಯುಲರ್ ಬುದ್ಧ ಇದನ್ನಲ್ಲ, ಅವನಿಗಿರೋ ಬೇರೆ ಬೇರೆ ಹೆಸರು. ಶಾಕ್ಯ ಸಿಂಹ, ಸರ್ವಾರ್ಥ ಸಿದ್ಧ, ಶೌದ್ಧೋಧನಿ, ಗೌತಮ, ಅರ್ಕಬಂಧು, ಮಾಯಾದೇವಿ ಸುತ. ಇವುಗಳು ಗೌತಮ ಬುದ್ಧ ಅಂತ ನಾವು ಯಾರನ್ನು ಕರಿತೀವಿ ಅವನಿಗೆ ಇರುವ ವಿವಿಧ ಹೆಸರುಗಳು. ದ ಪ್ರೀವಿಯಸ್ ಒನ್ was referred to the one who knows everything, or learned man. ಇದು ಗೌತಮ ಬುದ್ಧನಿಗೆ ರೆಫರ್ ಆಗಿರುವ ಪದಗಳು. ಈ ರೀತಿ ಸಿನಾನಿಮ್ಸ್ ನಾವು ಕಲ್ತ್ಕೊಳ್ತೀವಿ. ಇದು ಇವತ್ತಿನ ಅಮರಕೋಶ.